ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಆಂಜನೇಯನ ಭಕ್ತಾದಿಗಳು ಯಾರ್ಯಾರಿದ್ದಾರೆ ಅವರಿಗೋಸ್ಕರ ಮಾಡ್ತಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಏನಂತ ವಿಶೇಷ. ಸೊ ಈ ದೇವಸ್ಥಾನದಲ್ಲಿ ಕಾರ್ಯಸಿದ್ಧಿ ಹನುಮಾನ್ ಅಂತ ಪ್ರಸಿದ್ಧವಾದ ಒಂದು ದೇವಸ್ಥಾನವಾಗಿದೆ. ಇದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲದೆ ಮೈಸೂರಲ್ಲಿ ಕೂಡ ಶುರುವಾಗಿದೆ. ಇದು ನಂಜನಗೂಡ ಒಂದು ರೋಡಲ್ಲಿದೆ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ 10 ರೂಪಾಯಿ ಅಷ್ಟೇ. ನಂಜನಗೂಡಲ್ಲಿ ವಿನಾಯಕನ ಆಶ್ರಮ ಅಂದರೆ ಇಲ್ಲಿ ಇಳಿಸ್ತಾರೆ. ಸೊ ಈ ವಿಶೇಷ ಏನಂದರೆ, ನಾವು ಫಸ್ಟು 100 ರೂಪೀಸು ಪೂರ್ಣಫಲ ಅಂತ ಒಂದು ಕಾಯಿ ತೊಗೋಬೇಕು. ಅದನ್ನು ಭಟ್ರ ಹತ್ರ ಹೋಗಿ ಮಂತ್ರ ಮಾಡಿಕೊಂಡು ನಮ್ಮ ಇಚ್ಛೆನ ದೇವ್ರ ಮುಂದೆ ಹೇಳಿಕೊಂಡು ದೇವಸ್ಥಾನ ಸುತ್ತ 16 ಸುತ್ತಬೇಕು. ಆ ಸುತ್ತ ಆದಮೇಲೆ ಈ ಪೂಜಾ ಕೌಂಟ್ರ್ ಹತ್ರ ಬಂದುಬಿಟ್ಟು ಯಾವ ನಂಬರ್ ಕೊಟ್ಟಿರ್ತಾರೆ ಅಲ್ಲಿ ನಮ್ಮ ಕಾಯಿನ ಕಟ್ಟಿಬಿಟ್ಟು 15 ದಿವಸ ಆದಮೇಲೆ ಬಂದು ನಮ್ಮ ಕಾಯಿನ ತಗೊಂಡು ಕಾಯಿ ಒಡಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಮನೇಲಿ ಸ್ವೀಟ್ ಮಾಡಿ ಎಲ್ರಿಗೂ ಹಂಚಬೇಕಾಗಿರುತ್ತೆ. ಸೊ ಇದಾದಮೇಲೆ ನಮ್ಮ ಇಚ್ಛೆ ಪೂರ್ತಿಯಾಗಿರುತ್ತೆ. ಸೊ ಅಂಥ ಒಂದು ನಂಬಿಕೆ ಇದೆ. ಯಾರಿಗೆಲ್ಲ ಬೇಕು ಬಂದು ಇದನ್ನ ಮಾಡ್ಬೋದು. ಅದಾದಮೇಲೆ ಹೀಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಿದ್ರೆ ನೀವು ನೋಡ್ಬೋದು ಈ ಒಂದು ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ನೀವು ನೋಡ್ತಿದ್ದೀರಾ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಬಂದು ಇಲ್ಲಿ ಆರಾಮಾಗಿ ಕಾಲ ಕಳೆದು ಹೋಗ್ಬೋದು. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದರೆ ನೀವು ನೋಡ್ಬೋದು ಇಲ್ಲಿ ಶುಕವನ ಅಂತ ಬರುತ್ತೆ. ಶುಕವನದ ವಿಡಿಯೋ ಇನ್ನೊಂದರಲ್ಲಿ ಮಾಡಿದ್ದೀನಿ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಹೀಗೆ ಬಂದರೆ ಇಲ್ಲಿ ಕಬ್ಬಿನ ಹಾಲಿಂದ ಒಂದು ಶಾಪ್ ಇದೆ. ಅಲ್ಲಿ ನೀವು 20 ರೂಪಾಯಿಗೆ 30 ರೂಪಾಯಿಗೆ ಎಷ್ಟು ರೂಪಾಯಿಗೆ ಬೇಕಾದರೆ ನೀವು ಬಂದು ಹಾಲು ಕುಡ್ಕೊಂಡು ಹೋಗ್ಬೋದು. ಸೊ ಹೀಗೆ ನೋಡ್ತಾ ಹೋಗ್ತಾ ಇದ್ದರೆ ಇಲ್ಲಿ ಶುಕವನ ಕಾಣಿಸ್ತಿದೆ ನೋಡಿ. ಇದರ ವಿಡಿಯೋ ನಾನು ನೆಕ್ಸ್ಟಲ್ಲಿ ಮಾಡಿರ್ತೀನಿ. ಸೊ ಇದು ಶನಿವಾರದ ಆಂಜನೇಯ ಹೀಗೆ ಅಲಂಕಾರ ಮಾಡಿರ್ತಾರೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಸೊ ಹೀಗೆ ಪಕ್ಕದಲ್ಲಿ ಒಂದು ವೆಂಕಟೇಶ್ವರನ ದೇವಸ್ಥಾನ ಇದೆ. ಸೊ ಎಷ್ಟೊಂದು ಲೈನ್ ಹಚ್ಚಿದ್ದಾರೆ ನೋಡಿ. ಶ್ರಾವಣದ ಪ್ರಯುಕ್ತ ತುಂಬಾ ಚೆನ್ನಾಗಿದೆ. ಇಲ್ಲಿ ಮುಡಿ ಕೂಡ ಕೊಡ್ಬೋದು. ಮಂಗಳವಾರ ಕ್ಲೋಸ್ ಇರುತ್ತೆ ಅಷ್ಟೇ ಮುಡಿ ಕೊಡೋದು. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ಯಾರೆ. ಶ್ರಾವಣದ ಪ್ರಯುಕ್ತ ತುಂಬಾ ಚೆನ್ನಾಗಿ ಮಾಡ್ಯಾರೆ. ನೀವು ಬಂದು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಪೂಜಾ ಕೌಂಟ್ರಲ್ಲಿ ನಮಗೆ ಯಾವಾಗಲೂ ಪ್ರಸಾದ ಫ್ರೀಯಾಗಿ ಕೊಡ್ತಾರೆ. ಬಿಸಿ ಬಿಸಿಯಾದ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ನಾನು ಬಂದಾಗೆಲ್ಲ ತಿನ್ಕೊಂಡು ಹೋಗಿದ್ದೀನಿ. ಸೊ ಈ ರೀತಿ ಎಲ್ಲ ಪೂಜೆಯ ಒಂದು ದರ್ಶನ ಮುಗಿಸ್ಕೊಂಡು ಅದರ ಲೆಫ್ಟ್ ಸೈಡಲ್ಲಿ ಒಂದು ವಿಶೇಷ ತೋರಿಸ್ತಿದ್ದೀನಿ ನೋಡಿ. ಸರಸ್ವತಿಯ ಕೊಠಡಿ ಇದೆ. ಇಲ್ಲಿ ಪುಸ್ತಕವನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ನಾವು ಇಲ್ಲಿ ನೋಡ್ಬೋದು ಒಂದು ಏನಂದರೆ ಕಾಫಿ ಕೂಡ ಅಲ್ಲಿ ಕೊಡ್ತಾರೆ. 5 ರೂಪಾಯಿ 10 ರೂಪಾಯಿಗೆ ಆಂಜನೇಯ ಟೆಂಪಲ್ ಮುಂದೆ ಇಟ್ಟಿರ್ತಾರೆ. ಸೊ ಈ ವೆಂಕಟೇಶ್ವರ ಮತ್ತು ಆಂಜನೇಯ ಟೆಂಪಲ್ನ ನೋಡಿಕೊಂಡು ಸಂಜೆ 7:30 ಅಷ್ಟೊತ್ತಿಗೆ ನೀವು ನೋಡ್ಬೋದು. 7:40 ಮತ್ತು 8:10 ತನಕ 2 ಶೋ ಇರುತ್ತೆ. ಆಂಜನೇಯಂದು ಹೀಗಿರುತ್ತೆ ನೋಡಿ. ಈ ರೀತಿ ಆ್ಯನಿಮೇಷನ್ ಆಂಜನೇಯನ ಪೂರ್ತಿ ವಿಷಯವನ್ನು ಆ ಆ್ಯನಿಮೇಷನ್ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತಾರೆ. ಇದು ಪ್ರತಿ ಶನಿವಾರ ನಿಮಗೆ ಇರುತ್ತೆ. ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಶೌಚಾಲಯ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲಿದೆ. ಆರಾಮಾಗಿ ನೀವು ಯಾವುದೇ ತೊಂದರೆ ಇಲ್ಲದೆ ಹೋಗಿ ಬರ್ಬೋದು. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಸಂಜೆ 5:15 ಓಪನ್ ಆದರೆ ಮತ್ತು 8:00 ಕ್ಲೋಸ್ ಆಗುತ್ತೆ. ಸೊ ನೀವು ಬಂದು ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೀಗೆ ಸಿಗ್ತಾ ಇರೋಣ.